ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಡೈಲಿ ವ್ಲಾಗ್ಗೆ ಸ್ವಾಗತ. ತುಂಬ ಜನ ಕೇಳ್ತಾ ಇದ್ರಿ ನನಗೆ ಪಿಂಕಿದು ಡಯಟ್ ಪ್ಲ್ಯಾನ್ ಹೇಳಿ, ಯಾವ ರೀತಿ ಏನು ಮಾಡ್ತಾರೆ ಅವರು, ಆಮೇಲೆ ಏನು ಬ್ರೇಕ್ಫಾಸ್ಟ್ಗೆ ಏನು ತಿಂತಾರೆ, ಲಂಚ್ಗೆ ಏನು ತಿಂತಾರೆ, ಡಿನ್ನರ್ಗೆ ಏನು ತಿಂತಾರೆ, ಆಮೇಲೆ ಎಷ್ಟು ಎಕ್ಸಸೈಸ್ ಮಾಡ್ತಾರೆ, ಆಮೇಲೆ ನೀರು ಹೇಗೆ ಕುಡಿತಾರೆ, ಆಮೇಲೆ ವಾಕ್ ಎಷ್ಟು ಮಾಡ್ತಾರೆ, ಯಾವ ಯೂಸ್ ಮಾಡ್ತಾರೆ ಅಂತೆಲ್ಲ ತುಂಬ ಡೌಟ್ಸ್ ಕೇಳ್ತಾ ಇದ್ರಿ. ಸೊ ಇವತ್ತು ಕಂಪ್ಲೀಟ್ ಪಿಂಕಿ ಡಯಟ್ ಪ್ಲ್ಯಾನ್ ಏನು, ಅವಳು ಯಾವ ರೀತಿ ಡಯಟ್ ಮಾಡ್ತಾಳೆ, ಏನೇನು ಮಾಡ್ತಾಳೆ, ಬೆಳಗ್ಗೆ ಎದ್ದ ತಕ್ಷಣ ಅವಳ ರುಟೀನ್ ಹೇಗೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಮಲಗೋವರೆಗೂ ಅವಳ ರುಟೀನ್ ಹೇಗಿರುತ್ತೆ ಅನ್ನೋದನ್ನ ಕಂಪ್ಲೀಟ್ ಬ್ಲಾಗ್ ಇವತ್ತು ಅವಳದೇ ಎಲ್ಲನೂ ತೋರಿಸ್ತೀನಿ. ನೀವು ಕಂಪ್ಲೀಟಾಗಿ ನೋಡ್ಬೋದು. ಆ್ಯಂಡ್ ಈಗಲೇ ಹೇಳ್ತಾ ಇದ್ದೀನಿ, ಒಬ್ಬೊಬ್ಬರು ಬಾಡಿಗೆ ಒಂದೊಂದು ರೀತಿ ಡಯಟ್ ಇರುತ್ತೆ. ಸೊ ಎಲ್ಲರೂ ಒಂದೇ ರೀತಿ ತಿನ್ನೋಕ್ಕಾಗಲ್ಲ. ಆ್ಯಂಡ್ ಅಂದರೆ ಬಾಡಿ ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಕನ್ಸ್ಯೂಮ್ ಮಾಡೋ ಫುಡ್ಡು. ಪಿಂಕಿ ಬಾಡಿ ವೆಯ್ಟ್ಗೆ ಅವಳು ಇವಾಗ ಏನು ತಿಂತಿದ್ದಾಳಲ್ಲ ಅಷ್ಟು ಸಾಕು. ಬಟ್ ಈಗ ಅವಳು ಏನು ತಿಂತಿದ್ದಾಳಲ್ಲ ಅದೆಲ್ಲನೂ ಕಂಪ್ಲೀಟ್ ಪ್ರೋಟೀನ್ ಇರುವಂಥ ಫುಡ್ಡು. ಸೊ ನೀವು ಕೂಡ ತೊಗೋಬೋದು. ಅದು ಡಿಪೆಂಡ್ಸ್ ಆನ್ ಯುವರ್ ವೆಯ್ಟ್. ಬಟ್ ಅವೆಲ್ಲನೂ ನಿಮಗೆ ಮಸಲ್ನ ಬಿಲ್ಡ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ, ಹಾಗೆ ಫ್ಯಾಟ್ ಲೂಸ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ. ನೀವು ನ್ಯಾಚುರಲ್ಲಾಗಿ ಸಣ್ಣ ಆಗ್ತೀರ. ಯಾವುದೇ ರೀತಿ ಅಂದರೆ ತುಂಬ ಮನೆ ಊಟನೇ ತಿಂದು ಪ್ರೋಟೀನ್ ಆಗಿರೋಂಥ ಊಟ ತಿಂದು ನೀವು ಸಣ್ಣ ಆಗ್ತೀರ. ಸೊ ಯಾವ ರೀತಿ ಏನು ಅಂತೇಳಿ, ಪಿಂಕಿ ಆಲ್ಮೋಸ್ಟ್ ತುಂಬ ಸಣ್ಣ ಆಗಿದ್ದಾಳೆ. ಆ್ಯಕ್ಚುಲಿ ಅವಳಿಗೆ ಎಷ್ಟೊಂದು ಜೀನ್ಸ್ಗಳು ಆಗ್ತಾನೇ ಇಲ್ಲ, ಇಷ್ಟೊಂದು ಬಟ್ಟೆಯಲ್ಲಿ ಅಪ್ಪರ್ ಪಾರ್ಟ್ ಎಲ್ಲ ಫುಲ್ಲು ಲೂಸ್ ಆಗ್ತಾ ಇದೆ. ಆಮೇಲೆ ಕಾಲು ಕೂಡ ಅವಳು ಸ್ವಲ್ಪ ಇಳಿದಿದೆ, ಮುಖ ಅಂತೂ ಫುಲ್ ಇಳಿದ್ಬಿಟ್ಟಿದೆ. ಸೊ ಬನ್ನಿ ಈಗ ತೋರಿಸ್ತೀನಿ ಪಿಂಕಿ ಏನು ಮಾಡ್ತಿದ್ದಾಳೆ ಅಂತೇಳಿ. ನೋಡಿ ಗೈಸ್, ಪಿಂಕಿ ಇಲ್ಲಿದ್ದಾಳೆ. ತುಂಬ ಸಣ್ಣ ಆಗ್ಬಿಟ್ಟಿದ್ದಾಳೆ. ಸಣ್ಣ ಆಗಿಲ್ಲ ನಾನು ಅಂತ ಸ್ಟ್ರಿಕ್ಟ್. ಆದ್ರೂ ನಿಂದು ಜೀನ್ಸ್ ಎಲ್ಲ ನಿನ್ಗೆ ಎಷ್ಟು ಪರ್ಫೆಕ್ಟ್ ಆಗಿ ಫಿಟ್ ಅದೆಲ್ಲ ಆಮೇಲೆ ಹಾಕೊಂಡು ತೋರಿಸಲ್ಲ ಅದನ್ನ ತೋರ್ಸು, ಅವರು ಖುಷಿ ಪಡ್ತಾರೆ. ಓ ಮೈ ಗಾಡ್, ಸೀರಿಯಸ್ ಆಗಿ ಮಾಡ್ಬೇಕು. ನಾನು ಇನ್ನೂ 2 ತಿಂಗಳು ಸೀರಿಯಸ್ ಆಗಿ ಮಾಡ್ಬೇಕು ಅನ್ಕೊಂಡಿ. ಬರೀ 1 ತಿಂಗಳಿಗೆ ಗುಡ್ ರಿಸಲ್ಟ್ ಸಿಕ್ಕೈತೆ. ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಅವಳು ವಾಶ್ರೂಮ್ಗೆಲ್ಲ ಹೋಗಿ ಬಂದು ವೆಯ್ಟ್ ಚೆಕ್ ಮಾಡ್ಕೊತಾಳೆ. ಅದೇನೇ ಜಾಸ್ತಿ ಅವಳು ಇನ್ನೂ ಸಣ್ಣ ಆಗಬೇಕು. ಅವಳು ಸಣ್ಣ ಆಗಂಟ ವೆಯ್ಟ್ ತೋರಿಸ್ಕೊಡಕ ಅಂತ ಅಂದವಳೆ, ಅದಕ್ಕೆ ತೋರಿಸಲ್ಲ. ಅದಾದಮೇಲೆ ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ ಎದ್ದ ತಕ್ಷಣ. ಅವಳು ಖಾಲಿ ಹೊಟ್ಟೆಗೆ ಫಸ್ಟ್ ಕುಡಿಯೋದೇ ಬಿಸಿನೀರು. ಆ್ಯಕ್ಚುಲಿ ನೀವು ಬಿಸಿನೀರಿಲ್ಲ ಅಂತಂದರೆ ನೀವು ಏನದು ಬಿಸಿನೀರಿಗೆ ಕಾಫಿ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡು ಅದನ್ನು ಕುಡಿಬೋದು. ಅದು ಕೂಡ ತುಂಬಾ ಗುಡ್ ಫಾರ್ ಹೆಲ್ತು. ಆಮೇಲೆ ಗ್ರೀನ್ ಟೀ, ಏನಪ್ಪ ತೋರಿಸ್ತೀನಿ ಒಂದು ನಿಮಿಷ, ಗ್ರೀನ್ ಟೀ ಕುಡಿಬೋದು. ಸೊ ಅದು ಕೂಡ ತುಂಬಾ ಒಳ್ಳೆಯದು. ಅಂದರೆ ಈಗ ನಾನು ಅವಾಗ ಡಯಟ್ ಮಾಡ್ತಿದ್ದೆ, ಅದನ್ನು ಸೇರಿಸಿ ಹೇಳ್ತಾ ಇದ್ದೀನಿ. ಬಿಸಿನೀರು, ಬರೀ ಬಿಸಿನೀರು ಕುಡಿದ್ರೂ ತುಂಬ ಒಳ್ಳೆಯದು. ಬಿಸಿನೀರಿಗೆ ನೀವು ನಿಂಬೆಹಣ್ಣು ಮತ್ತು ಹನಿ ಹಾಕೊಂಡು ಕುಡಿದ್ರೂ ಬೇಗ ಸಣ್ಣ ಆಗ್ತೀರಾ. ಪಿಂಕಿ ಬರೀ ಬಿಸಿನೀರು 1 ಲೋಟ ಕುಡಿತಾಳೆ. ಏನೇ ಯುಕ್ತ ನೋಡಿ, ಯುಕ್ತ ಇಲ್ಲ ನೋಡಿ. ನನಗಂತೂ ತುಂಬ ಕೆಮ್ಮು ಬಂದ್ಬಿಟ್ಟು. ಏನಕ್ಕೆ? ನಾನು ಫುಲ್ಲು ಪಿಂಕಿದ ಡಯಟ್ ಮಾಡ್ತೀನಿ, ಸುಮ್ಮನೆ ಕಾಪಿ ಮಾಡ್ತೀನಿ, ಡಯಟ್ ಮಾಡಂಗಿಲ್ಲ. ಹೌದಾ, ಅದಕ್ಕೆ ಕೆಮ್ಮು ಬಂದಿದ್ಯಾ? ಇಲ್ಲ, ನಾನು ಚಾಕ್ಲೇಟ್ ಇರೋದು ಜಾಸ್ತಿ ಅವೆಲ್ಲ ತಿಂತೀನಲ್ಲ, ಅದಕ್ಕೆ ಬಂದಿದ್ದೆ. ತಿನ್ಬಾರ್ದಲ್ವಾ ಅವನ್ನೆಲ್ಲ ಹಂಗಾರೆ? ಈಗ ನನಗೆ ಟಾನಿಕ್ ಕೊಟ್ಟರು, ನಮ್ಮಮ್ಮ ಟಾನಿಕ್ ಕೊಟ್ಟೆ. ನೋಡಿ, ಅವಳು ಎದ್ದ ತಕ್ಷಣ ದಿನ ಬೆಳಗ್ಗೆ ಬಿಸಿ ಬಿಸಿ ನೀರು 1 ಗ್ಲಾಸ್ನ ನೀರು ಕುಡಿತಾಳೆ. ಸೊ ಇದೆ ಅವಳ ಮಾರ್ನಿಂಗ್ ರುಟೀನ್. ಸೊ ಇದಾದ್ಮೇಲೆ 2 ಮೊಟ್ಟೆ ಇಡ್ತೀನಿ. 2 ಮೊಟ್ಟೆ ಇಟ್ಟಿದ್ಲು ಆಲ್ರೆಡಿ. ಇಟ್ಟಿದ್ಯಾ? ಓಕೆ. ನೋಡಿ, 2 ಮೊಟ್ಟೆ ಓಲ್ ಎಗ್ನ ತಿಂತಾಳೆ. ಆ್ಯಕ್ಚುಲಿ ಇವಳು ಬಾಡಿ ವೆಯ್ಟಿಗೆ 4 ಎಗ್ ತಿನ್ನಬೇಕು, ಆದರೆ ಬರೀ ವೈಟ್ ತಿನ್ನಬೇಕು. ಇವಳು ಅದಕ್ಕೇನೆ 2 ಓಲ್ ಎಗ್ನ ಕಂಪ್ಲೀಟಾಗಿ ತಿಂತಾಳೆ ಅಷ್ಟೇ. ಅದಾದಮೇಲೆ ಟಿಫನ್ಗೆ ಏನು ಮಾಡ್ಕೊಂಡಿದ್ಯಾ ಅವತ್ತು? ಟಿಫನ್ಗೆ ಇನ್ನೂ ಇಲ್ಲ, ಈಗ ಮಾಡ್ಬೇಕು. ಸರಿ, ಇದು ಕಾಳು ನೆನೆ ಹಾಕಿರ್ತೀನಿ ನೈಟ್. ಕಡಲೆಕಾಳು, ಹೆಸರು ಕಾಳೆಲ್ಲ ನೆನೆ ಹಾಕಿರ್ತೀನಿ. ಅದಕ್ಕೆ ಇದು ಕ್ಯಾರೆಟು, ಸೌತೆಕಾಯಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇದು ಸ್ವಲ್ಪ ಇನ್ನೊಂಚೂರು ಹಾಕ್ಬೇಕು. ಇದಕ್ಕೆ ಇನ್ನೊಂಚೂರು ಹಾಕ್ಬೇಕು. ಇದಕ್ಕೆ ಇದು ಹಾಕೊಂಡು ಅದೇ ಈರುಳ್ಳಿ, ಟೊಮೆಟೊ, ಸಲಾಡ್. ಸಲಾಡ್ ಸಲಾಡ್ ಮಾಡ್ಕೋತಾಳೆ. ಇದು ಮಧ್ಯಾಹ್ನ ನೆನೆ ಹಾಕಿದ್ದೀನಿ. ಸೋಯಾ. ಮಾರ್ನಿಂಗ್ ಟಿಫನ್ ಏನಿವತ್ತು? ಅದೇ 2 ಸ್ಲೈಸ್ ಬ್ರೆಡ್ ತಿನ್ಬೋದು. ಇದು ಇಲ್ಲಾಂದ್ರೆ 2 ಸ್ಲೈಸ್ ಬ್ರೆಡ್ ಆಪ್ಷನ್. ಮೊಟ್ಟೆ ಮಾತ್ರ ಫಿಕ್ಸ್. 2 ಸ್ಲೈಸ್ ಬ್ರೆಡ್ ತಿನ್ಬೇಕು, ಇಲ್ಲ ಇದು ತಿನ್ಬೇಕು. ಸೊ ನಾನು ಇವತ್ತು ಇದನ್ನ ತಿಂತಿದ್ದೀನಿ. ಈ ಸಲಾಡ್ ಜೊತೆಗೆ 2 ಮೊಟ್ಟೆ ತಿಂತಾರೆ. ಆಮೇಲೆ ಕ್ಯಾರೆಟು, ಸೌತೆಕಾಯಿ.
ಸೊ ನೀವು ಏನೇ ತಿಂದ್ರು ಗೈಸ್, ಕ್ಯಾರೆಟು ಸೌತೆಕಾಯಿನ ನೀವು ಜಾಸ್ತಿ ತಿನ್ಬೇಕು. ನೀವು ಸ್ವಲ್ಪ ಮಾರ್ನಿಂಗ್ ಕಮ್ಮಿ ತಿಂದ್ರು ಅದನ್ನ ನೀವು ಜಾಸ್ತಿ ತಿನ್ನೋದ್ರಿಂದ ನಿಮ್ಗೆ ಹೊಟ್ಟೆನೂ ಬೇಗ ತುಂಬಿಸುತ್ತೆ, ಪ್ರೋಟೀನ್ ನಿಮಗೆ ಜಾಸ್ತಿ ಸಿಗುತ್ತೆ ಅದರಿಂದ. ಸೊ ನೀವು ಅದರಿಂದ ನೀವು ಜಾಸ್ತಿ ಪ್ರೋಟೀನ್ನ ಗೇನ್ ಮಾಡ್ಬೋದು. ಆದಷ್ಟು ಸೌತೆಕಾಯಿ ಕ್ಯಾರೆಟ್ನ ಜಾಸ್ತಿ ತಿನ್ನಿ, ತುಂಬ ಒಳ್ಳೇದದು, ಆರೋಗ್ಯಕ್ಕೂ ಒಳ್ಳೇದು ಆ್ಯಂಡ್ ನಿಮಗೆ ಸ್ಕಿನ್ಗೂ ಒಳ್ಳೇದು, ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಎಲ್ಲ ರೀತಿ ಏನಂತಾರೆ ಮಲ್ಟಿ ಟಾಸ್ಕಿಂಗ್ ಅದು. ಬುದ್ಧಿನೂ ಚೆನ್ನಾಗಿ ಬೆಳೆಯುತ್ತೆ ಕ್ಯಾರೆಟ್ ತಿನ್ನೋದ್ರಿಂದ. ಪಿಂಕಿ ಡೈಲಿ ಕ್ಯಾರೆಟ್ ತಿಂತಾಳಲ್ಲ, ಪಿಂಕಿ ಸ್ಕಿನ್ ಯಾಕೆ ಹಂಗಾಗಿದೆ? ಪಿಂಕಿ ಸ್ಕಿನ್ ಯಾಕಂಗಾಗಿದೆ ಅಂದರೆ ಅವಳು ಮುಂಚೆ ಅದೊಂದು ಕ್ರೀಮ್ ಹಚ್ತಿದ್ಲು ಗೈಸ್, ಆ ಕ್ರೀಮ್ನ ಡಿಸ್ಕಂಟಿನ್ಯೂ ಮಾಡಿಬಿಟ್ಟು ಬೇರೆ ಏನೋ ಹಚ್ಬಿಟ್ಲು, ಅದು ರಿಯಾಕ್ಷನ್ ಆಗಿಬಿಟ್ಟಿದೆ ಅವಳಿಗೆ. ಅಷ್ಟೇ ಆಗಿರೋದು, ಹೋಗಿಸ್ಕೊತೀನಿ. ಹೋಗಿಸ್ಕೊತಾಳ ಆದಷ್ಟು ಬೇಗ. ಗೈಸ್, ಇಲ್ಲಿ ಪಿಂಕಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋತಾ ಇದ್ದಾಳೆ. ಇವತ್ತು ಬ್ರೇಕ್ಫಾಸ್ಟ್ಗೆ ಅವಳು ಏನು ಮಾಡ್ಕೋತಿದ್ದಾಳೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಫಸ್ಟು ಆಲಿವ್ ಆಯಲ್ಲು ಹಾಕೋತಾ ಇದ್ದಾಳೆ. ಸೊ ಸ್ವಲ್ಪ ಆಲಿವ್ ಆಯಿಲ್ನ ಹಾಕೋಬೇಕು. ನೀವು ಆಲಿವ್ ಆಯಿಲನ್ನು ಹಾಕ್ಕೊಳ್ಳಿ, ಇಲ್ಲ ನಾರ್ಮಲ್ ಆಯಿಲ್ ಹಾಕ್ಕೊಂಡ್ರು ಸ್ವಲ್ಪ ಹಾಕ್ಕೊಳ್ಳಿ, ಏನಾಗಲ್ಲ. ಸೊ ಇವಳಿಲ್ಲಿ ಆಲಿವ್ ಆಯಿಲ್ ತೊಗೊಂಡಿದ್ದಾಳೆ. ಸೊ ಇವಾಗ ಇದಕ್ಕೆ ಅವಳು ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದಾಳೆ. ಸೊ ನೋಡ್ತಾ ಇರ್ಬೋದು, ಸಾಸಿವೆ ಜೀರಿಗೆನ ಹಾಕೊಬೇಕು. ಅದಾದಮೇಲೆ ಕರಿಬೇವು ಸ್ವಲ್ಪ ಹಾಕೋಬೇಕು. ಆದಮೇಲೆ ಅವಳು ಆಲ್ರೆಡಿ ಹೆಚ್ಚಿಟ್ಕೊಂಡಿದ್ದಂತಹ ಸಣ್ಣಾಗಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದಾಳೆ. ಆಮೇಲೆ ಏನದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದಾಳೆ. ಆಮೇಲೆ ಸೋಯಾಬೀನ್ನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದಾಳೆ. ಸೊ ಈ ಮೂರನ್ನು ಇದಕ್ಕೆ ಹಾಕೊತಾಳೆ. ಅದಾದಮೇಲೆ ಅದನ್ನು ಕ್ಲೀನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾರದ ಪುಡಿ ಹಾಗೆ ಗರಂ ಮಸಾಲ ಪೌಡ್ರನ್ನ ಹಾಕೋಬೇಕು. ಹಾಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು. ಅವನಿಗೆ ಮಾಡಿದ ನೀನು ನವೀನ ಅಂತ ಬರ್ಬೋದು. ಬರೀ ಅವನ ಹೆಸರು ಬರೀದೆ ಸಾಕು. ನವೀನ ಅಂತ ಬರೀ. ನವೀನ ಅಂತ ಬರೀ. ಎನ್ ಬರೀ ಎನ್ ಬಂದು ಯುಕ್ತ ಹೊಡಿಯ ಅವನ್ಗೆ. ಏ ಯುಕ್ತ, ನನ್ ಸವಾಸಕ್ ಬರ್ಬೇಡ ಅಂತ ಹೊಡಿ. ತುಂಬ ಜನ ಸ್ಟೆಪ್ ಕೌಂಟ್ಗೆ ಯಾವ್ದನ್ನ ಆ್ಯಪ್ನ ಯೂಸ್ ಮಾಡಬೇಕು ಅಂತ ಕೇಳ್ತಿದ್ರಿ. ಸೊ ಈಗ ನಾನು ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ಯಾವ್ದು ಯೂಸ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಸೊ ಸ್ಟೆಪ್ ಟ್ರ್ಯಾಕರ್ ಅಂತ ಇರುತ್ತೆ. ಸೊ ಅದಕ್ಕೆ ಹೋದರೆ ನೋಡ್ಬೋದು ನೀವು ಎಷ್ಟು ಆ್ಯಪ್ಸ್ ಇದೆ ಅಂತೇಳಿ. ಸೊ ಯಾವ ಆ್ಯಪ್ ಬೇಕೋ ನೀವು ಒಳ್ಳೆ ರೇಟಿಂಗ್ಸ್ ಇರೋವಂಥ ಆ್ಯಪ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಸ್ಟೆಪ್ ಕೌಂಟರ್ನ ಯೂಸ್ ಮಾಡ್ಬೋದು. ಸೊ ಇದನ್ನು ನೀವು ಆನ್ ಮಾಡಿಕೊಂಡ್ರೆ ನಿಮ್ಮ ಸ್ಟೆಪ್ಸ್ ಕೌಂಟ್ ಆಗುತ್ತೆ. ಹಾಗೆ ಐಫೋನಲ್ಲಿ ನೋಡಿ ಆ್ಯಪಲ್ ಹೆಲ್ತ್ ಅಂತ ಇದೆ. ಸೊ ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಅದಿಲ್ಲ ಅಂದರೆ ಪಿಂಕಿ ಯಾವ್ದು ಯೂಸ್ ಮಾಡ್ತಿದ್ದಾಳೆ ಅಂದರೆ ಮೈ ಫಿಟ್ನೆಸ್ PAL ಅಂತೇಳಿ ಯೂಸ್ ಮಾಡ್ತಿದ್ದಾಳೆ. ಸೊ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇದರಲ್ಲಿ ಸ್ಟೆಪ್ಸ್ ಕೌಂಟ್ಸ್ ಎಲ್ಲ ಇದೆ, ಎಲ್ಲನೂ ಇದೆ ಇದರಲ್ಲಿ. ಸೊ ಇದನ್ನೊಂದು ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಸಾಕು. ಗೈಸ್ ನೋಡಿ ಗೈಸ್, ಈಗ ನಮ್ಮ ಪಿಂಕಿ ಅವರು ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅವ್ರು ಡೈಲಿ ಅವಳು ಯಾವ ಎಕ್ಸಸೈಸ್ ಮಾಡ್ತಾಳೆ ಅಂತ ತೋರಿಸ್ತೀವಿ ನೋಡಿ. ಇವಾಗ ನಾರ್ಮಲ್ ವಾರ್ಮ್ ಅಪ್ ಮಾಡ್ಕೊತೀವಿ, ಎಲ್ಲರಿಗೂ ಗೊತ್ತು ಮಾಡ್ಕೊಳ್ಳೋದೆಲ್ಲ. ಎಲ್ಲಾನು ಒಂದೊಂದನ್ನು ನಾನು ಹೇಳ್ತೀನಿ ಏನೇನು ಮಾಡಬೇಕು. ಕಮಾನ್, ಫಸ್ಟ್ ಹಿಂಗೆ ವಾರ್ಮ್ ಅಪ್ ಮಾಡ್ಕೋಬೇಕು. ನಾಚಿಕೆ ಆಗ್ತಿದೆ ಗೈಸ್ ಅವಳಿಗೆ. ನಾನು ನಿನಗೆ ಕೊಡ್ತೀನಿ, ನಾನು ಏನೇನು ಮಾಡ್ತೀನಿ ಅಂತ ನೀನು ಓದೋದು ಆಯ್ತಾ? ಇರ್ಲಿ ಬಿಡು, ಹೇಳು, ಮಾಡು ನೀನು. ಅದು ಯಾವ ಎಕ್ಸರ್ಸೈಸ್ ಅಂತ ಅವ್ರಿಗೆ ಗೊತ್ತಾಗ್ಬೇಕಲ್ಲ. ಪರವಾಗಿಲ್ಲ, ಮಾಡು. ಪರವಾಗಿಲ್ಲ, ಯಾವ್ದು ಮಾಡ್ತೀಯ ಅಂತ ನೋಡ್ತಾ. ಓಕೆ ಡನ್. ನಾನು ಬಾಯಲ್ಲಿ ಹೇಳೋಕ್ಕಾಗಲ್ಲ ಹೆಸರು, ಏನೇನೋ ಇದೆ ಅದಕ್ಕೆ. ಏನೋ ಬೈಸಿಪ್ಸ್ ಅಂತ ಅಂತೀನಿ. ಈ ಥರ
ಈ ಥರ 20 into 3 ಸೆಟ್ಸ್ ಮಾಡ್ತೀನಿ. ಅಂದರೆ 23 ಸೆಟ್ ಮಾಡ್ತಾಳೆ. 20 ಸಲ ಅಂದರೆ 20 ಸಲ 3 ಸಲ ಮಾಡ್ತಾಳೆ. ಇನ್ನೂ ಹೋಗ್ಬೇಕು ನಾನು ಐ ಪಿಚ್ಗೆ, ಬಟ್ ಹೋಗೋಕ್ಕಾಗ್ತಿಲ್ಲ. 20 into 3 ಸೆಟ್ಸ್ ಅಂದರೆ 20 ಸಲ ಮಾಡೋದು. ಒಂದೊಂದು ಸೆಟ್ಟಲ್ಲಿ 20 ಸಲ ಮಾಡ್ತಾರೆ. ಸೊ 3 ಸಲ ಟೋಟಲ್ 20 + 20 + 20 60 ಟೈಮ್ಸ್ ಮಾಡ್ತಾಳೆ. ಓಕೆ. ಆ್ಯಂಡ್ ಸೆಕೆಂಡ್ ಎಕ್ಸಸೈಸ್ ಎಲ್ಲ ಇದು ಲೆಗ್ಗಿಗೆ ನಾನು ಮಾಡ್ತೀನಿ 2 ಎಕ್ಸಸೈಸ್. ಓಕೆ. ಲೆಗ್ಗಿಗೆ ಅಲ್ಲ, ಮಾಡು. ಲೆಗ್ಗ ಹೋಲ್ ಬಾಡಿಗೆ ಆಗುತ್ತೆ. ಹಿಂಗೆ ಕಾಲು ಚೇಂಜ್ ಮಾಡಿ ಇದನ್ನು ಅಷ್ಟೇ 20 into 3 ಸೆಟ್ಸ್ ಮಾಡಬೇಕು. ಬಟ್ ನಾನು ಫೇಲ್ಯೂರ್ವರೆಗೂ ಹೋಗ್ತೀನಿ. 20, 15, 10 ಅಲ್ಲಿವರೆಗೂ ಮಾಡ್ತೀನಿ. ಇದು ಸೆಕೆಂಡ್ ಎಕ್ಸಸೈಸ್. ಆಮೇಲೆ ಪುಷಪ್ ಮಾಮೂಲಿ ಮಾಡೋದು ನನಗೆ ಇನ್ನೂ ಅದು ಬರೋದು ಮಾಡೋಕ್ಕೆ. ಅದಕ್ಕೆ ನಾನು ಅದಕ್ಕೆ ಗೋಡೆ ಹಿಡ್ಕೊಂಡು ಪುಷಪ್ ಮಾಡ್ತೀನಿ. ಅದನ್ನು ಅಷ್ಟೇ 20, 25 ಎಲ್ಲಾನು 3 ರೌಂಡ್. ಆಯ್ತಾ? 3 ಎಕ್ಸಸೈಸ್ ಆಯಿತು. ನಾನು ಇನ್ನೂ 2 ಎಕ್ಸಸೈಸ್ ಡಂಬಲ್ ಹಿಡ್ಕೊಂಡು ಮಾಡಬೇಕು. ಅದು ನೆಕ್ಸ್ಟ್ ಯಾವಾಗೆಲ್ಲ ಮಾಡಿ ತೋರಿಸ್ತೀನಿ. ಆಮೇಲೆ ಇದು ಫುಲ್ ಕೆಳಗವರೆಗೂ ಹೋಗ್ಬೇಕಿದೆ, ಹೈಟ್ ಐತೆ ಒಂಚೂರು. ಇದೊಂದು 20 into 3 ಸೆಟ್ಸ್. ಬಟ್ ಏನೇ ಮಾಡಿದ್ರು ನೀವು ಫೇಲ್ಯೂರ್ವರೆಗೂ ಮಾಡಬೇಕು. ಅಂದರೆ ಫೇಲ್ವರ್ ಅಂದರೆ ಸೆನ್ಸ್ ನಿಮಗೆ ಅಪ್ಪ ನೋವು ತಡ್ಕೊಳಕ್ಕಾಗದೆ ನೀವು ನಿಂತ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ನಿಮ್ಗೆ ಬಿದೋಗ್ಬಿಡ್ತೀರಾ ಅನ್ನೋ ಒಂದು ಫೇಲ್ವರ್ ಪಾಯಿಂಟ್ ಬರುತ್ತಲ್ಲ, ಅಲ್ಲಿವರೆಗೂ ನಾವು ಆ ಎಕ್ಸಸೈಸ್ನ ಕಂಟಿನ್ಯೂ ಮಾಡಲೇಬೇಕು. ಆ ರೀತಿ. ಈಗ ನೆಕ್ಸ್ಟ್ ಆಸನ ಏನಂತಾರೆ, ಪ್ಲ್ಯಾಂಕ್. ಇದನ್ನ 30 ಸೆಕೆಂಡ್ 20 ಸೆಕೆಂಡ್ ಮಾಡಬೇಕು. ಓಕೆ. 1 2 3 4 5 6 7 8 9 ಕಾಲು ಟಚ್ ಮಾಡಬಾರ್ದು. 11 12 13 14 15 16 17 18 19 20 21 22 23 24 25 26 27 28 29 30. ಈ ಥರ ನಾನು ಸ್ಪೀಡಾಗಿರೋದು. 2 ಎಕ್ಸಸೈಸ್ ಮಾಡಬೇಕು. ಆಮೇಲೆ ಮ್ಯಾಟ್ ಹಾಸ್ಕೋಬೇಕು. ಮ್ಯಾಟ್ ಹಾಸ್ಕೊಂಡಿಲ್ಲ. ಈಗ ನಿಮ್ಗೆ ಜಸ್ಟ್ ತೋರಿಸ್ತಾ ಇದ್ದಾಳೆ ಅಷ್ಟೇ, ಆಮೇಲೆ ಅವಳು ಎಕ್ಸಸೈಸ್ ಮಾಡ್ತಾಳೆ. ತೋರ್ಸಕ್ಕೆ ಇದೇನಿದು ಶವಾಸನ? ಹಾಂ. ಏ ಸನ್ನಿ ಬಾಯ್ಲೆ ಸನ್ನಿ. ಇದನ್ನು ಅಷ್ಟೇ 20 into 3 ಸೆಟ್ಸ್ ಇಲ್ಲ 2 ಸೆಟ್ಸ್ ಮಾಡಬೇಕು. ಒಂದಿನ ಇದು ಮಾಡಿದ್ರೆ ಇನ್ನೊಂದು ದಿನ ಏನು ಮಾಡಬೇಕಪ್ಪ ಅಂದರೆ ಕಾಲಿಂಗ್ ಇರಬೇಕು. ಸರಿ 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 ಬಾ ಸನ್ನಿ, ಇಲ್ವಾ ಇಲ್ವಾ, ಬರ್ರಿ ಬರ್ರಿ ಬರ್ರಿ, ಹೋಗಮ್ಮ ಬಾ ಸನ್ನಿ, ಹೋಗ್ ಸನ್ನಿ, ಹೋಗ್ ಸನ್ನಿ, ಹೋಗ್ ಸನ್ನಿ, ಬಾ ಜಾಣಿ ಬಾ ಸನ್ನಿ. ನೀನು ಹೊಡಿತೀನಿ ನಾನು, ಎಷ್ಟು ಹಠ ಮಾಡ್ತೀನಿ ಸನ್ನಿ. ಬಾ ಬರ್ರಿ 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 ಜಾಣಿ ಜಾಣಿ. ಒಂದಿನ ಅದು ಮಾಡಿದ್ರೆ ಒಂದಿನ ಇದು. ಇದು ಆ್ಯಕ್ಚುಲಿ ಇನ್ನೂ ನಿಮ್ಮ ಮುಂದಕ್ವರೆಗೂ ಹೋಗ್ಬೇಕು. ನೀವು ಕಾಲ್ಗೆ ಏನಾದರೂ ಗ್ರಿಪ್ ಸಿಗಂಗೆ ಕಾಲನ್ನ ಸಿಗಿಸ್ಕೊಂಡು ಮಾಡಿದ್ರೆ ನೀವು ಆರಾಮಾಗಿ ಮಾಡ್ಬೋದು ಅದನ್ನು ಅಷ್ಟೇ. ಒಂದು ದಿನಕ್ಕೊಂದು 50 ಸಲ ಮಾಡಿದ್ರೆ ಸಾಕು, ಬೇಜಾನಾಯಿತು. ಅಂದರೆ ನಿಮ್ಗೆ ಕಂಟಿನ್ಯೂಸ್ ಆಗುತ್ತೆ ಅಂದರೆ ಕಂಟಿನ್ಯೂಸ್ ಆಗಿ ಮಾಡ್ಬೋದು. ಆ್ಯಕ್ಚುಲಿ ಕಂಟಿನ್ಯೂಸ್ ಆಗಿ ಆಗಲ್ಲ, ಅದು ನಿಮಗೆ ಮಾಡ್ತಾ 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 ಅಭ್ಯಾಸ ಆಗುತ್ತೆ. ಅಲ್ಲಿ ಸ್ವಲ್ಪ ಹೊಟ್ಟೆ ಎಲ್ಲ ಕರಗುತ್ತೆ. ಹೊಟ್ಟೆಯಲ್ಲಿ ಏನಂತಾರೆ ಬೊಜ್ಜಿನ ಪಾರ್ಟ್ ಇರುತ್ತೆ, ಸರಿ ಬಾ, ಆ ಬೊಜ್ಜಿನ ಪಾರ್ಟ್ ಕರಗುತ್ತೆ ಅಷ್ಟೇನಾ? ಒಂದಿನ ಅದು ಒಂದಿನ ಅದು ಆಮೇಲೆ ಒಂದಿನ ಇದು. ಹಾಂ ಹಿಂಗೆ ಹಾಂ ಅದನ್ನು ನಾನು ಕ್ಲೀನಾಗಿ ಅದನ್ನ ಒಂದ್ಸರಿನೂ ಮಾಡಿಲ್ಲ ಕಲ್ತಾಗೆ. ಆಮೇಲೆ 10K ಸ್ಟೆಪ್ಸ್ ಮಾಡಬೇಕು ದಿನ 10,000. ಆಮೇಲೆ ಇನ್ನೊಂದು ಜನಕ್ಕೆ ಕನ್ಫ್ಯೂಷನ್ ಇದೆ, 10,000 ಸ್ಟೆಪ್ಪು ಒಂದೇ ಟೈಮ್ಗೆ ಮಾಡಿ ಮುಗಿಸ್ಬಿಡ್ಬೇಕಾ, ಇಲ್ಲಾಂದ್ರೆ ಒಂದಿನಕ್ಕೆ 10,000? ಒಂದಿನಕ್ಕೆ 10,000 ನೀವು ಆಟ ಆಡ್ಕೊಂಡಾದ್ರೂ ಮಾಡಿ, ನೀವು ಜೋರಾಗಿ ಹೋಗಾದ್ರೂ ಮಾಡ್ರಿ. ಬಟ್ 10,000 ಮಾಡ್ಬೇಕು. 2 ಟೈಮ್ 2 ಸರಿ ಮಾಡೋ ಥರ ಇಟ್ಕೊಂಡ್ರೆ ನಾನು 2 ಸರಿ ಈವ್ನಿಂಗ್ 2 ಸರಿ ಹೋಗ್ತೀನಿ. 2 ಸಲ ಇನ್ ದ ಸೆನ್ಸ್ 2 ಸಲ 10,000 ಅಲ್ಲ, ಒಂದು ದಿನಕ್ಕೆ 10,000 ಸ್ಟೆಪ್ ಮುಗಿಸ್ಬೇಕು. ನೀವು ಬೇಕಾದ್ರೆ ಬೆಳಗ್ಗೆ ಸ್ವಲ್ಪ ಮಾಡ್ಕೊಂಡು, ಮಧ್ಯಾಹ್ನ ಸ್ವಲ್ಪ ಮಾಡ್ಕೊಂಡು, ಸಂಜೆ ನೈಟು ಆ ರೀತಿನೂ ನೀವು ಅಂದರೆ ಇದನ್ನ ಮಾಡ್ಕೋಬೋದು. ಮನೆಗೆ ಓಡಾಡೋಷ್ಟರಲ್ಲಿ ಎಲ್ಲರ ಹೋಗಿ ಬಂದರೆ ಓಡಾಡೋಷ್ಟರಲ್ಲಿ ಆಲ್ರೆಡಿ ನಿಮ್ಗೆ 2,000 ಸ್ಟೆಪ್ಸ್ ಆಗಿರ್ತೈತಿ. ಆಮೇಲೆ ಒಂದು ಈವ್ನಿಂಗ್ ಒಂದು 5:30 6 o'clock ಹಂಗೆ ಹೋಗಿ ಮತ್ತೊಂದು 6,000 ಸ್ಟೆಪ್ಸ್ವರೆಗೂ ಮಾಡ್ಕೊಂಡು ಮೇಲೆ ಬರಬೇಕು. ಮತ್ತು ನೈಟ್ ಊಟ ಆದಮೇಲೆ ಮತ್ತೆ ಕೆಳಗೆ ಹೋಗಿ ಒಂದು 4,000 ಸ್ಟೆಪ್ ಮಾಡಬೇಕು. 10 ಅಂದರೆ 10 ಏನಿಲ್ಲ, ಒಂದು 9 ಮಾಡಿದ್ರೂ ಸಾಕು. ಯಾಕಂದರೆ ಯಾವಾಗಲೂ 24 ತಾಸು ಫೋನ್ ಕೈಯಲ್ಲೇ ಹಿಡ್ಕೊಂಡು ಓಡಾಡೋಕ್ಕಾಗಲ್ಲ. ಹಾಗಾಗಿ ಫೋನ್ ಕೈಯಾಗಿದ್ರೆ ಮಾತ್ರ ಸ್ಟೆಪ್ ಕೌಂಟ್ ಆಗ್ತೈತಿ ಅಷ್ಟೇ. ನೋಡಿ ಎಕ್ಸಸೈಸ್, ಇದೊಂದು ಎಕ್ಸಸೈಸು ಆವಾಗಲೇ ಹೇಳಿದ್ಲಲ್ಲ ತೋರಿಸೋದು ಹೆಂಗೆ ಅಂತೇಳಿ. ಸೊ ಈ ರೀತಿ ಒಂದಕ್ಕೆ ಇದನ್ನು ತೊಗೊಂಡು ಮಾಡಬೇಕು. ಆಮೇಲೆ
ಕಾಲು ಸಿಗಿಸ್ಕೊಂಡು ಮಲ್ಕೊಂಡು ಮಾಡ್ತಾರಲ್ಲ ಅದನ್ನ ಮಾಡಿ ನೋಡಿ. ನಿಮ್ಮ ಮನೇಲಿ ಏನಾದರೂ ಸೋಫಾ ಗಿಫಾ ಇರುತ್ತಲ್ಲ, ಸೋಫಾನೋ ಈ ಥರ ಏನಾದರೂ ಅಡ್ಡ ಇರುತ್ತಲ್ಲ, ಸೊ ಅದರಿಂದ ನೀವು ಇಟ್ಕೊಂಡು ಮಾಡಿದ್ರೆ ತುಂಬ ಈಸಿಯಾಗಿ ಮಾಡ್ಬೋದು. ನೋಡಿ ಈಸಿಯಾಗಿ ನಿಮ್ಮ ಬಾಡಿ ಫುಲ್ ಮೇಲ್ವರೆಗೂ ಹೋಗುತ್ತೆ. ನೀವು ಹಂಗೆ ಬರೀ ಕಾಲಲ್ಲೇ ಮಾಡಿದ್ರೆ ನಿಮ್ಮ ಕಾಲು ಮೇಲೆ ಎತ್ಕೊಂಡ್ಬಿಡುತ್ತೆ, ಆಗಲ್ಲ ಮಾಡೋಕ್ಕೆ. ಸೊ ಗೈಸ್, ಈಗ ನಮ್ಮ ಪಿಂಕಿ ಡಿನ್ನರ್ಗೆ ರೆಡಿ ಮಾಡ್ಕೋತಾ ಇದ್ದಾಳೆ. ಸೊ ಡಿನ್ನರ್ಗೆ ಇವತ್ತು ಪನ್ನೀರು, ಈರುಳ್ಳಿ, ಆಮೇಲೆ ಏನದು ಟೊಮೆಟೊ, ಚಪಾತಿ ಹಿಟ್ಟು, ಇದೆಲ್ಲ ಏನು ಮಾಡ್ಕೋತಾ ಇದೀವಿ? ಏನೋ ಹೊಸದ್ ಮಾಡಕತ್ತೀವಿ. ಸರ್ ಹೊಸದಂದ್ರೆ ಹಂಗಲ್ಲ, ಮಧ್ಯಾಹ್ನ ಮಾಡ್ಕೊಂಡಿದ್ದನ್ನೇ ಮತ್ತೆ ರಿಪೀಟ್ ಮಾಡೋದು ಬೇಡ ಅಂತ ರೋಲ್ ಮಾಡ್ಕೋತಾ ಇದ್ದಾಳೆ. ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಚಪಾತಿಗೆ ಪನ್ನೀರ್ದು ಪಲ್ಯ ಮಾಡ್ಕೊತಿದ್ದೆ, ಸೈಡಿಗೆ ಸೌತೆಕಾಯಿ ಕ್ಯಾರೆಟ್ ತಿಂತಿದ್ದೆ. ಸೊ ಅದಕ್ಕೆ ಇವತ್ತು ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ. ಓಕೆ, ಫಸ್ಟು ಈಗ ಮಯೋನಸ್ ಮನೇಲಿ ಹೋಮ್ ಮೇಡ್ ಮಯೋನಸ್ ಮಾಡ್ಕೊತಾ ಇದ್ದಾಳೆ, ನೋಡ್ತಾ ಇರ್ಬೋದು. ಆ ಮಯೋನಸ್ ಮಾಡೋದಕ್ಕೆ ಒಂದು ಪೂರ್ತಿ ಮೊಟ್ಟೆ, ಆಮೇಲೆ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕೋಬೇಕು. ಗೈಸ್, ಈಗ ಒಂದು ತವದ ಮೇಲೆ ಬಟರ್ ಹಾಕಿ ಇಲ್ಲಿ ಪನ್ನೀರಿಗೆ ಉಪ್ಪು, ಖಾರ, ಗರಂ ಮಸಾಲ ಪೌಡ್ರ, ಉಪ್ಪು, ಖಾರ, ಗರಂ ಮಸಾಲ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸುಮ್ಮನೆ ಎಲ್ಲ ಇಷ್ಟು ರುಚಿಗೆ ತಕ್ಕಷ್ಟು ಹಾಕೊಂಡು ಅದನ್ನ ಮಿಕ್ಸ್ ಮ್ಯಾರಿನೇಟ್ ಮಾಡ್ಕೊಂಡಿದ್ದಾಳೆ. ಈಗ ಅದ್ರ ಮೇಲೆ ಇಟ್ಕೊಂಡು ಹೆಂಚ್ ಮೇಲೆ ಫ್ರೈ ಮಾಡ್ಕೊತಾ ಇದ್ದಾಳೆ. ಆಲ್ರೆಡಿ ಇಲ್ಲಿ ಚಪಾತಿ ಮಾಡ್ಕೊಂಡಿದ್ದಾಳೆ. ಈ ಚಪಾತಿಗೆ ರೋಲ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾಳೆ ನೋಡಿ. ಸೊ ಈಗ ಚಪಾತಿ ಮಾಡ್ಕೊಂಡಿದ್ದಾಳೆ. ಈ ಚಪಾತಿಗೆ ಅವಳಿಂದ ರೆಡಿ ಮಾಡ್ಕೊಂಡಿದ್ಲಲ್ಲ ಅದನ್ನ ಮಿಕ್ಸ್ ಮಾಡ್ಕೊಂಡಿದ್ದಾಳೆ. ಎಗ್ ಮತ್ತೆ ಇದು ಮೆಣಸಿನ್ಕಾಯಿ ಹಾಕಿ ಅದನ್ನ ಹಾಕೊಂಡು ಈಗ ಎಲ್ಲ ಕಡೆ ಸೋರ್ತಾಳೆ. ಸಾಕು, ಸ್ವಲ್ಪ ಮೇಲೂ ಮಿಕ್ಸ್ ಕ್ಲೀನಾಗಿ ಅದನ್ನ ಚಪಾತಿ ಕಂಪ್ಲೀಟಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಸೊ ಚಪಾತಿ ಮೇಲೆ ಅದನ್ನೆಲ್ಲ ಸ್ಪ್ರೆಡ್ ಆದಮೇಲೆ ಅವಳು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಈರುಳ್ಳಿ ಏನಿದೆ, ಸೊ ಈರುಳ್ಳಿನ ಇಟ್ಕೋಬೇಕು ಫಸ್ಟು. ಸೊ ಈರುಳ್ಳಿ ಆದಮೇಲೆ ಅದಕ್ಕೆ ಕಟ್ ಮಾಡ್ಕೊಂಡಿರೋಂತಹ ಟೊಮೊಟೊನ ಹಾಕ್ಕೋಬೇಕು. ಸೊ ಟೊಮೊಟೊ ಆದಮೇಲೆ ಸೌತೆಕಾಯಿ ಕೂಡ ಅವಳು ಕಟ್ ಮಾಡ್ಕೊಂಡಿದ್ಲಲ್ಲ, ಸೊ ಸೌತೆಕಾಯಿನ ಇಟ್ಕೋಬೇಕು. ಅದಾದಮೇಲೆ ನಾವು ಪನ್ನೀರನ್ನ ತವ ಮೇಲೆ ಫ್ರೈ ಮಾಡ್ಕೊಂಡಿದ್ಲಲ್ಲ, ಅದನ್ನು ಪನ್ನೀರನ್ನ ಹಾಕೋತಾ ಇದ್ದಾಳೆ. ಸೊ ಇದನ್ನೆಲ್ಲನೂ ಆದಮೇಲೆ ಆಲ್ರೆಡಿ ಅವಳು ಮಿಕ್ಸ್ ಮಾಡ್ಕೊಂಡಿದ್ಲಲ್ಲ, ರುಬ್ಬಿದ್ಲಲ್ಲ, ಸೊ ಆ ರುಬ್ಬಿರೋದನ್ನ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಈಗ ರೋಲ್ ಮಾಡಿಕೊಂಡು ತಿನ್ನಬೇಕು. ಇದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿ ಮತ್ತು ಕ್ಯಾರೆಟ್ನ ಮಿಕ್ಸ್ ಮಾಡ್ಕೊಂಡು ತಿಂತಾಳೆ. ಸೊ ಗೈಸ್ ನೋಡಿ, 10,600 ಸ್ಟೆಪ್ ಕ್ಲಿಯರ್ ಮಾಡಿದ್ದಾಳೆ. ಕಂಗ್ರ್ಯಾಚುಲೇಷನ್. ಇದು ಈ ಫ್ಲೋರ್ ಅಲ್ಲ ಮಗನೆ. ಸೊ ಅಷ್ಟೇ ಗೈಸ್, ನಮ್ಮ ಪಿಂಕಿ ಡಯಟ್ ಅವಳ ಡೈಲಿ ರೂಟೀನ್ ಇದೇ ರೀತಿ ಇರುತ್ತೆ. ಸೊ ನೋಡಿದ್ರೆ ಅಂತ ಅನ್ಕೋತೀನಿ. ಫುಡ್ಡು ಸ್ವಲ್ಪ ಚೇಂಜ್ ಆಗ್ತಾ ಇರ್ಬೋದು ಅಷ್ಟೇ. ಅವಾಗ ಚಿಕನ್ನು, ಆಮೇಲೆ ಏನಾದ್ರು ಪನ್ನೀರು, ಸೊ ಹಂಗೆ ಚೇಂಜ್ ಆಗ್ತಾ ಇರುತ್ತೆ ಮೆನು. ಅಷ್ಟು ಬಿಟ್ಟರೆ ಇನ್ನೆಲ್ಲನೂ ಸೇಮ್. ಡೈಲಿ ಏನು ಮಾಡ್ತಾಳೋ ಅದನ್ನು ಪೂರ್ತಿ ಇವತ್ತು ನಿಮ್ಗೆ ತೋರಿಸಿದ್ದೀನಿ. ಐ ಹೋಪ್ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್. ಗುಡ್ ನೈಟ್ ಹೇಳಿ ಪಿಂಕಿ. ನಮಸ್ಕಾರ. ಯಾರು ನನಗೆ ಇನ್ಸ್ಟಾಗ್ರಾಮಿಗೆ ಮೆಸೇಜ್ ಹಾಕಿದ್ರೆ ಎಲ್ಲ ಯೂಟ್ಯೂಬಾಗಿ ನೋಡಿರಿ. ಈಗ ನಾನು ಯಾರು ಇನ್ಸ್ಟಾಗ್ರಾಮಿಗೆ ಮೆಸೇಜ್ ಮಾಡಿದ್ರೆ ಅವರೆಲ್ಲರಿಗೂ ಯೂಟ್ಯೂಬ್ ಲಿಂಕ್ ಕಳಿಸ್ತೀನಿ. ಯೂಟ್ಯೂಬ್ನ ಫುಲ್ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.